ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದ ಶ್ರೀ ಕೊಡೆಕಲ್ ಬಸವೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತ ಶ್ರೀ ಕೊಡೆಕಲ್ ಬಸವಣ್ಣವರ ಕಾಲಜ್ಞಾನ ನುಡಿಗಳನ್ನು ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮೀಜಿಯವರು ಹೇಳಿದರು. ಈ ವರ್ಷ ಭವಿಷ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ, ಈ ವರ್ಷ ಮಳೆ ಬೆಳೆ ಸಕಾಲ ಇದೆ ಎಂದರು. ವಚನ ಅಜ್ಞಾನ ಮತ ಲಗ್ನ ಸಮುಹೂರ್ತ ಹಾಗೂ ನುಡಿ ವೃತಸ್ಥರೆಲ್ಲ ಗತ್ಯಂ ಕಾಣದೆ ವೃತಗೇಡಿಗಳು ಆದರಯ್ಯ. ವಚನ ರಣಮಾಲೆಯ ನಾಡುತ್ತಾ ಬಂದೆ ಕನಿಯ ಹೇಳುತ್ತಾ ಬಂದೆ, ನುಡಿ ರಣಮಾಲೆಯ ನಾಡುತ್ತಾ ಬಂದೆ ಕನಿಯ ಹೇಳುತ್ತಾ ಬಂದೆ ಎಂದು ಈ ವರ್ಷ ಭವಿಷ್ಯ ನುಡಿಯನ್ನು ಸಂಗಯ್ಯ ಸ್ವಾಮೀಜಿಯವರು ಕಾಲಜ್ಞಾನ ನುಡಿಯನ್ನು ಬಿಚ್ಚಿ ಹೇಳಿದರು. ವರದಿ ಸಮಯ ಟಿವಿ ಕೆ ನ್ಯೂಸ್, ಬಸವನ ಬಾಗೇವಾಡಿ. ಪ್ರತಿಗೆ ಪ್ರತಿ ಗುರು ಎನ್ನಬಹುದೇ, ಪ್ರತಿಗೆ ಪ್ರತಿ ಲಿಂಗವೆನ್ನಬಹುದೇ, ಪ್ರತಿಗೆ ಪತಿ ಜಂಗಮವೆಂದ ಕಾರಣದಿಂದಲೇ ಮತಿ ತಪ್ಪಿ ಹೋದಾರು. ಸರೀಕರೆಂಬುತ ಅತಿ ಪ್ರಕಾಶ ಒಡಗಿತು, ಮನದೊಳು ಸಂಚಲ ಮುಟ್ಟಿತು. ಕೃತಾಯುಗದಲ್ಲಿ ಹೇಮ, ಕೃತಾಯುಗದಲ್ಲಿ ಹೇಮ, ತ್ರೇತಾಯುಗದಲ್ಲಿ ಬೆಳ್ಳಿ, ದ್ವಾಪಾರದಲ್ಲಿ ತಾಮ್ರ, ಕಲಿಯುಗಕ್ಕೆ ಕಲ್ಲಾಯಿತು ಕಾಣಯ್ಯ ಬೆಲೆ ನಮ್ಮ ಕೂಡಲ ಚನ್ನ ಸಂಗಮ ದೇವಯ್ಯ. ಗುರುತೀರ್ಥ ಪ್ರಸಾದ ಅರುವಿನ ಗಟ್ಟಿಯ ದೊರಕುಂಬುದು, ನರಕೀಟಕರಿಗೆ ಬರಿಯ ಮಾತೇನೆ ಮೇಲು ಕೇಳು ಕೊಡೆ ಅಲ್ಲವೂ. ಕರವೆತ್ತಿ ಕೊಟ್ಟಾತ ಗುರು ಅಲ್ಲ, ಕೊಂಡಾತ ಶಿಷ್ಯನೂ ಅಲ್ಲ. ನಿರ್ತ ನಿಜ ಗುಹೇಶ್ವರ ಲಿಂಗದಲ್ಲಿ ಬೆರೆದುಕೊಂಬುದೇ ತೀರ್ಥ, ಅರಿದುಕೊಂಬುದೇ ಪ್ರಸಾದ ಮರೆದು ಮಾಟ, ಮರ್ತ್ಯದ ಕೂಟ. ವಂತಿಗೆ ಬೆಟ್ಟಯ್ಯ ಕಾಣಯ್ಯ ಬೆಲೆ ನಮ್ಮ ಕೂಡಲ ಸಂಗಮ ದೇವಯ್ಯ. ಅಜ್ಞಾನ ಮತ ಲಗ್ನ ಸೋಮೂರ್ತ, ನಕ್ಷತ್ರ ಎಂಬೋ ವರ್ಗಮಾಲ, ವಕ್ರದಿಗ್ನವಾಚ ಸಿದ್ಧಿ ಸಿದ್ಧಿಯೋಳು ಸುಜ್ಞಾನಕ್ಕೆ ದುಃಖ ಬೇಕವು. ವಿಘ್ನವಿಲ್ಲವಯ್ಯ ವಿವೇಕ ವಿವೇಕ, ಯುಕ್ತಿ ಓಂಕಾರ ಋಗ್ವೇದ ಸಾಮವೇದ, ಯಜುರ್ವೇದ ತರಣವ ವೇದ, ದಿಗ್ಬಗೆ ದೀಪ್ತ ಸಾಂತ್ರಕ್ಕೆ. ಲಗ್ನಕ್ಕೆ ಮರಣ ಪೂರ್ವ ಮುಹೂರ್ತಕ್ಕೆ ಅಪಜಯ, ಸದ್ಗುರು ದಿನ ಕಟಾಕ್ಷೆಯಂತಿ ಉಪ್ಪದು. ಅಂತಾಪದು ತಪ್ಪದು ಕಾಣಯ್ಯ ಬೆಲೆ ನಮ್ಮ ಕೂಡಲ ಚನ್ನ ಸಂಗಮ ದೇವಯ್ಯ. ಶಿವಲಿಖಿತಕ್ಕೆ ಸಿಕ್ಕು ವಕ್ರಗಳು ಇಲ್ಲವಯ್ಯ, ಭವಭವದಲ್ಲಿ ಬಂಬರು ಬ್ರಹ್ಮ ವಿಷ್ಣು ರುದ್ರರಂ. ಮಾರ್ಕಂಡೆಗೆ ಮರಣ ತಪ್ಪುವುದೇ, ರವಿಚಂದ್ರ ಅರ್ಕರಿಗೆ ರಾಹು ಕೇತು ಅದರವೇ. ಭುವನದ ಹೆಪ್ಪರ್ದು ಭೂತಾಳ ಒಂದಾದಕ್ಕೆ, ದಿವರಾತ್ರಿ 7 ದೀಪ್ತ ಸಾಯಂಕಾಲ. ಪವಿತ್ರ ಪವಿತ್ರ ಏಕೋ ವರ್ಣ ಕಾಣಯ್ಯ ಬೆಲೆ ನಮ್ಮ ಕೂಡಲ ಚನ್ನ ಸಂಗಮ ದೇವಯ್ಯ. ಉದಯ ತತ್ಕಾಲವೇ ಅಸ್ತಮಾಯ ತತ್ಕಾಲವೇ, ಉದಯ ಮಧು ವಿಷ ವಿಷವೇ ಮಧು. ಹದರವೇ ಎರಡಕ್ಕೆ ಮನಸ್ಸಿನ ಸಂದೇಹ ಮಾತ್ರ, ಅದು ಕಾರಣ ಮಧು ಸಮುದ್ರ ಲವಣ ಸಮುದ್ರ. ಕ್ಷೀರ ಸಮುದ್ರ ದದಿ ಸಮುದ್ರ
ಚದುರಂಗದಳು ಇದು ಸಪ್ತ ಸಮುದ್ರ ಏಕೋ ಮೂಲ್ಯ ಲೋಕಕ್ಕೆ ಬನ್ನ ಕಾಣಯ್ಯಲೆ ನಮ್ಮ ಕೂಡಲ ಚನ್ನ ಸಂಗಮ ದೇವಯ್ಯ. ಶಟಸ್ಥಲ ವಚನ. ನಚ್ಚಿರೈ ಗುರುಪಾದ ಬಿಚ್ಚಿವೆ ರಾಗದಲ್ಲಿ ಅಚ್ಯುತಾನಂದೇಶ್ವರ ಕಾಣೆಲು ಮಾನವ. ನಚ್ಚಿರೈ ಗುರುಪಾದ ಬಿಚ್ಚಿವೆ ರಾಗದಲ್ಲಿ ತನು ಸೂತ್ರವನ್ನು ಕಾಂಬ ಗಣವ ಕಾಣಲಿಬೇಕು. ನೆನೆದಿಂತು ಗುರುಪಾದ ಧ್ಯಾನದಿಂದ ಆತ್ಮ ಬೋಧೆಯಲ್ಲಿಂತು ಕಾಂಬರಿದ. ಇನಿತು ತನ್ನ ಒಳಗು ಹೊರಗು ಎಲ ಮಾನವ. ಸ್ಥೂಲ ಸೂಕ್ಷ್ಮವೆಂಬ ಕಾರುಣವ ಕಾಂಬರಿದ. ಮೇಲು ಅಜಾಂಡ ಬ್ರಹ್ಮಾಂಡವೆಂಬುದ. ಕೀಲ ಕಂಡರೆ ಮುಂದೆ ಸೋಲವಾಗದು ಕಂಡೆ. ಮೇಲು ಬೋಧೆ ಕಾಂಬರಲು ಮಾನವ. ಅಂತರಂಗದ ಅನುಭವ ಇಂತು ಬೈಹಕ್ಕೆ ತಂದು ಶಾಂತವನ್ನು ಮಾಡಿಕೊಡುತ್ತೀಯ ಸರ್ವರ. ಸಂತೋಷವನ್ನು ಮಾಡಿ ಮನಕ್ಕೆ ತೃಪ್ತಿಯ ಪಡಿಸಿ ನಿಶ್ಚಿಂತರಾಪಂತೆ ನುಡಿದೆ ನೆಲಮಾನವ. ಅಂತಕ್ಕೆ ಬೈಹಕ್ಕೆ ಅಂತಿದು ಎನ್ನಬೇಕು. ಇಂತು ಸ್ಥೂಲವು ಸೂಕ್ಷ್ಮಕ್ಕೆ ಹೊಂದದೆ ನಿಂತು ತೋರನು ಶಿವನು ಅಂತು ಸಿಕ್ಕದು ತನ್ನ. ಇಂತು ಎರಡಿವು ಕಾಣೆಲು ಮಾನವ. ಶ್ರೀ ಗುರು ಬಸವಲಿಂಗಾಯ. ಇಂದು ಪವಿತ್ರವಾದ ದಿವಸ. ಶಿವ ಅನೇಕ ಶರಣರಿಗೆ ಭೇಟಿ ಕೊಟ್ಟು ಶಿವಯೋಗದಲ್ಲಿ ತಲ್ಲೀನನಾಗಿ ಇವತ್ತಿನ ದಿವಸ ಯಾರು ಸದಾಕಾಲ ಶಿವನ ಧ್ಯಾನದಲ್ಲಿರ್ತಾರೋ ಅವರಿಗೆ ಅತ್ಯಂತ ಶುಭಫಲ ಮತ್ತು ಮುಕ್ತಿಪಥ ಹೊಂದುವಂಥ ಒಂದು ಒಳ್ಳೆಯ ಕಾಲ ಇವತ್ತಿನ ದಿವಸ. ಶಿವ ಯೋಗದಲ್ಲಿದ್ದಂಥ ದಿವಸ. ನಮ್ಮಲ್ಲಿ ಹೇಳ್ತಾರೆ, ಶಿವನೆನ್ನದ ನಾಲಿಗೆ ಶಿವತೋತ್ರಂ ಕೇಳದ ಕಾರಣ, ಶಿವನ ನಿರೀಕ್ಷಿಸಿ ನೋಡದ ಕಂಗಳು, ಶಿವನ ಸತ್ಕರಿಸಿ ಪೂಜಿಸಿದ ಹಸ್ತ, ಶಿವಾಲಯಕ್ಕೆ ನಡೆಯದ ಪಾದ, ಬದ್ಧ ಭವಿಯಿಂದ ಶ್ರೀ ನಂದಿ ಶಿವೋದ್ಭವ ಅಂತೇಳಿ ಶಿವನ ಬಗ್ಗೆ ಅನೇಕ ವೀರಸಂಗಪ್ಪ ಮಹಾರಾಜ್ ತಮ್ಮ ನಂದಿ ಆಗಮನದಲ್ಲಿ ಕೊಂಡಾಡುವಂಥವ್ರಾಗ್ಯಾರ. ಇಂಥ ಎಷ್ಟೋ ಭಕ್ತರಿಗೆ ಶಿವ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ಅಂತೇಳಿ ಶಿವ ಭಕ್ತಿ ಪ್ರಿಯದನ. ಅದಕ್ಕಾಗಿ ಸರಳ ಸಾಮಾನ್ಯ ಜನರು ಕೂಡ ಕೇವಲ ಭಕ್ತಿ ಮಾಡಿದರೆ ಆ ಪರಮಾತ್ಮ ಸರಳವಾಗಿ ಒಲಿತಾನೆ. ಯಾವುದೇ ಒಂದು ಯೋಗ ಶಕ್ತಿ ಜ್ಞಾನ ಶಕ್ತಿಗಿಂತಲೂ ಭಕ್ತಿಯಿಂದ ಅತ್ಯಂತ ಸರಳವಾಗಿ ಒಲಿಯುತ್ತಾನ. ಅಂಥ ಒಂದು ಪರಮಾತ್ಮನ ಧ್ಯಾನ, ಒಂದು ಬಸವಣ್ಣನವರ ಧ್ಯಾನ ಯಾರು ಸದಾಕಾಲ ಒಂದು ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ನಾವು ಒಂದು ಕಾರ್ಯವನ್ನು ಪ್ರಸಾದ ಮಾಡುವಾಗ ಒಂದು ಅವನ ಧ್ಯಾನವನ್ನು ಮಾಡಿದರೆ ಅದು ಮಹಾಪ್ರಸಾದ ಆಗ್ತದ. ಒಂದು ನಾವು ಎಲ್ಲೇ ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಾಗ ನಡೆದ್ರೆ ಅದು ತೀರ್ಥಯಾತ್ರೆ ಆಗತ್ತೆ. ನಾವು ಸದಾಕಾಲ ಏನು ಒಂದು ಪವಿತ್ರವಾದ ಕೆಲಸವನ್ನು ಮಾಡ್ತೇವೋ ಅದು ಒಂದು ಪುಣ್ಯ ಒಂದು ನಮಗೆ ದೊರಕುವಂತಕ್ಕದ ಅಂಥ ಒಂದು ಸುಯೋಗದ ಇವತ್ತು. ಅಂಥ ಯೋಗದಲ್ಲಿ ನಾವು ಕೂಡ ಇವತ್ತು ಆ ಶಿವನ ಧ್ಯಾನವನ್ನು ಸದಾಕಾಲ ಮಾಡೋದ್ರಿಂದ ಒಂದು ಅತ್ಯಂತ ಇವತ್ತು ಪವಿತ್ರವಾದ ದಿವಸ. ಅಂಥ ದಿವಸ ಮಾಡಿದರೆ ನಮ್ಗೆ ಬೇಗನೆ ಮುಕ್ತಿ ಪಡೆಯುವಂಥದ್ದಾಗುವಂಥ ಈ ವಚನದಲ್ಲಿ ಹೇಳುವಂಥವ್ರು.